ಮತ್ತು ಶಟೋಟಾನ್ ಸ್ಕೂಲ್ ಆಫ್ ಕರಾಟೆ ಈ ಸಂಸ್ಥೆಯ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಅದೊಂದು ಅವಾರ್ಡ್ ಅಂತ ಹೇಳಿದರೆ ನಾನು ಕನ್ನಡ ಸಾಹಿತ್ಯಕ ಹಕ್ಕು ಅಧ್ಯಕ್ಷರಾದ್ದರಿಂದ ಕನ್ನಡದಲ್ಲಿ ಅದನ್ನು ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತು ಅದ್ರ ಜೊತೆಗೆ ನಮ್ಮ ಲಯನ್ ಸಂಸ್ಥೆಯು ಕೂಡ ಈ ಕಾರ್ಯಕ್ರಮಕ್ಕೆ ತನ್ನ ಸಹಯೋಗವನ್ನು ಕೊಟ್ಟಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಲಯನ್ ಸಂಸ್ಥೆ ಅಂತ ಒಂದು ಸೇವಾ ಕೇಂದ್ರ, ನಿರಂತರವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಸೇವಾ ಕೇಂದ್ರ ಇಂಥ ಅನೇಕ ಕಾರ್ಯಕ್ರಮಗಳಿಗೆ, ಚಟುವಟಿಕೆಗಳಿಗೆ, ಜನಸಮೂಹಕ್ಕೆ ತನ್ನ ಕೆಲಸವನ್ನು ಮಾಡ್ತಾ ಬಂದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮೈಸೂರಿನ ಈ ಲಯನ್ಸ್ ಕ್ಲಬ್ ಏನಿದೆ ಇದು ಭಾಳ ಪೂರಕವಾದಂಥ ಜನಸಾಮಾನ್ಯರಿಗೆ ಏನೆಲ್ಲ ಅವಶ್ಯಕತೆ ಇದೆ ಸೇವಾ ಮನೋಭಾವನೆ ಇಟ್ಕೊಂಡು ನಿರಂತರವಾಗಿ ಕೆಲಸವನ್ನು ಮಾಡ್ತಾಯಿದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಈ ಕ್ರೀಡಾ ಸಂಸ್ಥೆಯ ಜೊತೆಗೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕರಾಟೆ ಇದ್ದ ತಕ್ಷಣ ನಮಗೆಲ್ಲ ಗೊತ್ತಾಗೋದೇನು ಅಂತ ಹೇಳಿದ್ರೆ ಒಂದು ಜಪಾನ್ ದೇಶದ ಒಂದು ಸಮರ ಕಲೆ. ಅದಕ್ಕೆ ಒಂದು ಇತಿಹಾಸವನ್ನು ನಾನು ಇವತ್ತು ಗಮನಿಸಿದಾಗ ಇದು 15ನೇ ಶತಮಾನದಲ್ಲಿ ಆರಂಭವಾಯಿತು ಅನ್ನೋದನ್ನು ನಾನು ಓದಿದ್ದೇನೆ. ಜೊತೆಗೆ ನಮ್ಮ ಭಾರತಕ್ಕೆ ಬಂದಿದ್ದು ಕೂಡ 1950ರಲ್ಲಿ ನಮ್ಮ ಮಾತನ್ನು ಕೇಳಿ ಡಾಕ್ಟರ್ ಮಣಿಯನ್ನವರು ಇದನ್ನು ನಮ್ಮ ಭಾರತಕ್ಕೆ ಪರಿಚಯಿಸಿದರು ಅಂತ ಹೇಳಿ. ಕರಾಟೆಯನ್ನು ನಾವುಗಳನ್ನು ಕಂಡಾಗೆ ನಾವು 80ರ ದಶಕದಲ್ಲಿ ಸಿನಿಮಾಗಳ ಮೂಲಕ ನಾವು ನೋಡಿದ್ವಿ. ಏನು ಬ್ರೂಸ್ ಲೀ ಅಂತ ಏನು ಹೇಳ್ತೀವಿ, ಎಂಟರ್ ದ ಡ್ರ್ಯಾಗನ್, ರಿಟರ್ನ್ ಆಫ್ ದ ಡ್ರ್ಯಾಗನ್ ಅಂತ ಸಿನಿಮಾಗಳು ನೋಡಿ ಈ ಕಲೆಯ ಬಗ್ಗೆ ನಮಗೆಲ್ಲರಿಗೂ ಕೂಡ ಅಭಿಮಾನವನ್ನು ಮೂಡಿದ್ದು ಕೂಡ. ಅಂದಿನಿಂದ ನಿರಂತರವಾಗಿ ಈ ಕಲೆ ನಮ್ಮ ನಡುವೆ, ಜನಸಾಮಾನ್ಯರ ನಡುವೆ ಈ ಕಲೆ ಇದು ನಮ್ಮಲ್ಲಿ ಬೆಳೀತಾ ಬಂದಿದೆ. ಅನೇಕ ಶಾಲೆಗಳು ಆರಂಭ ಆಗಿ ಈ ಕಲೆಯನ್ನು ಕಲಿಸುವಂಥ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಅದು ಪುರುಷರಿರ್ಬೋದು, ಮಹಿಳೆಯರಿರ್ಬೋದು. ಅದರಂತೂ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರಿಗೆ ಭಾಳ ಉಪಯುಕ್ತವಾಗುವಂಥ ಕಲೆ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂತ ಹೇಳಿದ್ರೆ ಅಸ್ತ್ರವೇ ಇಲ್ಲದಂಥ ಸಂದರ್ಭದಲ್ಲಿ, ಯಾಕೆಂದರೆ ಮಹಿಳೆಯರ ಮೇಲೆ ಹೆಚ್ಚಿನ ದೌರ್ಜನ್ಯಗಳು ಮತ್ತು ಅತ್ಯಾಚಾರಗಳು ನಡೀತಾ ಇದ್ದರು. ಆ ಸಂದರ್ಭದಲ್ಲಿ ಅವರು ಅದನ್ನು ಎದುರಿಸಲಿಕ್ಕೆ ಅವರು ಭಾಳ ಪೂರಕವಾದಂಥ ಒಂದು ಕಲೆ. ಈ ಕಲೆಯ ಮೂಲಕ ಅವರು ತಮ್ಮ ಆತ್ಮರಕ್ಷಣೆಯನ್ನು, ತಮ್ಮ ದೇಹ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಭಾಳ ಸಾಧ್ಯವಾಗುವಂಥದ್ದು ಈ ಕಲೆ. ಈ ಕಲೆಯನ್ನು ಮಹಿಳೆಯರು ಮತ್ತು ಪುರುಷರು ಕೂಡ ಇದನ್ನು ಅವಲಂಬಿಸ್ಕೋಬೋದು, ಏನು ತೊಂದರೆ ಇಲ್ಲ. ಅದರಲ್ಲೂ ವಿಶೇಷವಾಗಿ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಕಲೆಯನ್ನು ಪ್ರೋತ್ಸಾಹ ಮಾಡುವಂಥ, ಅದಕ್ಕಾಗಿ ಏನಿವತ್ತು ನಾವು ವ್ಯಾಯಾಮ ಕ್ರೀಡೆ ಅಂತ ಏನು ಹೇಳ್ತೀವಿ, ಆ ಸಂದರ್ಭದಲ್ಲಿ ಈ ಕರಾಟೆ ಕಲೆಗೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು, ಸಹಕಾರವನ್ನು ನಮ್ಮ ಸರ್ಕಾರವೂ ಕೂಡ ಶಿಕ್ಷಣ ಸಂದರ್ಭದಲ್ಲಿ ಇದನ್ನು ಕೊಡಬೇಕು. ಶೈಕ್ಷಣಿಕವಾಗಿಯೂ ಕೂಡ ಇದು ಕೂಡ ಒಂದು ಭಾಳ ಪ್ರಮುಖವಾಗಬೇಕು ಅಂತೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಈ ವಾಹಿನಿ ಮೂಲಕ ಹೇಳ್ತಾ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಭಾಳ ಅದ್ಭುತವಾಗಿ ನಡೆದಿದೆ. ಅದರಲ್ಲೂ ನಮ್ಮ ಯೋಗೇಶ್ ಮಾಸ್ಟರ್ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದಾರೆ. ಅವರು ಹೇಳಿದ ಹಾಗೆ 25 ವರ್ಷಗಳಿಂದ ಕೂಡ ಅವರು ತೆಗೆದುಕೊಂಡಂಥ ತರಬೇತಿಗೆ ಅದಕ್ಕೆ ಅಂತಿಮವಾಗಿ ಆ ಬ್ಲ್ಯಾಕ್ ಬೆಲ್ಟನ್ನು ಕೊಡುವಂಥ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಏನಿವೆ ಬ್ಲ್ಯಾಕ್ ಬೆಲ್ಟ್ ಆಗ್ತೀವಿ ನಾವು ಅಂದರೆ ನೀವು ಅಂದರೆ ಅದು ಭಾಳ ಉನ್ನತವಾದಂಥ ಒಂದು ಎತ್ತರವಾದಂಥ ಒಂದು ಅವರ ತರಬೇತಿಯಲ್ಲಿ ಭಾಳ ಪ್ರಮುಖವಾದಂಥದ್ದು. ಅದೇ ರೀತಿ ಇವತ್ತು ಆ ಬ್ಲ್ಯಾಕ್ ಬೆಲ್ಟನ್ನು ವಿತರಿಸುವಂಥ ಮತ್ತು ಅವರಿಗೆ ಪ್ರಶಸ್ತಿ ಪತ್ರಗಳನ್ನು ಕೂಡ ವಿತರಿಸುವಂಥ ಅವರು ಮುಂದಿನ ದಿನಗಳಲ್ಲಿ ಅವರೇ ಸಂಸ್ಥೆಗಳನ್ನು ಮಾಡಿಕೊಂಡು ಅವರೇ ತರಬೇತಿಯನ್ನು ಕೊಡುವಂಥ ಒಂದು ಸಂದರ್ಭಕ್ಕೆ ಇವತ್ತು ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು, ನಮ್ಮ ಕುಮಾರ್ ಅವರು ಇರ್ಬೋದು, ನಮ್ಮ ಸೋಮ ಅವರು ಇರ್ಬೋದು, ನಮ್ಮ ಕೃಷ್ಣಮೂರ್ತಿ ಅವರು ಮತ್ತು ಪ್ರಮೀಳಾ ಮತ್ತು ನಾವು ಗೋಲ್ಡನ್ ಸುರೇಶ್ ಅವ್ರನ್ನ ನಾವು ಯಾವ ಕಾಲಕ್ಕೂ ಕೂಡ ಮರೆಯಾಗಿಲ್ಲ. ಮೈಸೂರಿನಲ್ಲಿ ಒಂದಷ್ಟು ಏನು ಸಾಂಸ್ಕೃತಿಕ ನಗರ ಅಂತ ಏನು ಹೇಳ್ತೀವಿ, ಈ ಮೈಸೂರಿಗೆ ಒಂದಷ್ಟು ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅದು ನಾಡ ಹಬ್ಬ ಇರ್ಬೋದು, ರಾಷ್ಟ್ರೀಯ ಹಬ್ಬ ಇರ್ಬೋದು, ಮತ್ತು ಅಂಗವಿಕಲರಿಗೆ ಬೇಕಾದಂಥ ಸವಲತ್ತುಗಳನ್ನು ಒದಗಿಸುವಂಥ ಕಾರ್ಯಕ್ರಮಗಳಿರ್ಬೋದು, ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಒಂದು ದೊಡ್ಡ ಒಂದು ಸಮಾವೇಶವನ್ನು ಮಾಡೋದಕ್ಕೂ ಕೂಡ ಹೊರಟಿದ್ದಾರೆ. ಏನು ಅಂತಾರಾಷ್ಟ್ರೀಯ ಒಂದು ಮಹಿಳೆಯ ಒಂದು ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡಬೇಕು ಅಂತೇಳಿ ಕೂಡ ಹೊರಟಿದ್ದಾರೆ. ಮಹಿಳೆಯರನ್ನೂ ಕೂಡ ಸಬಲರನ್ನಾಗಿ ಮಾಡಬೇಕು, ಅವರಲ್ಲೂ ಕೂಡ ಧೈರ್ಯವನ್ನು, ಸ್ಥೈರ್ಯವನ್ನು ತುಂಬಬೇಕು. ಪ್ರಸ್ತುತ 21ನೇ ಶತಮಾನದಲ್ಲಿ ಮಹಿಳೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಕಾರ್ಯ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಹೋಗ್ತಾರೆ. ಸಂದರ್ಭದಲ್ಲಿ ಅವರಿಗೆ ಅಗತ್ಯ ಇರುವ ಎಲ್ಲ ಅವರ ಕ್ಷೇತ್ರಗಳಿಗೆ ಏನೆಲ್ಲ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಹಲವಾರು ಕನಸನ್ನು ಕಟ್ಟಿಕೊಂಡು ಪ್ರಮೀಳಾ ಅವರು ಮತ್ತು ನಮ್ಮ ಗೋಲ್ಡನ್ ಸುರೇಶ್ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗೋಲ್ಡನ್ ಸುರೇಶ್ ಅವರು ಈಗಾಗಲೇ ಚಲನಚಿತ್ರ ನಿರ್ಮಾಪಕರಾಗಿಯೂ ಕೂಡ ಹಲವಾರು ಚಟುವಟಿಕೆಗಳನ್ನು ಮೈಸೂರಿನಲ್ಲಿ ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ಅದನ್ನು ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರಿಗೂ ಕೂಡ ಇಬ್ಬರಿಗೂ ಅಷ್ಟೇ ಅಲ್ಲ, ನಮ್ಮ ಯೋಗೇಶ್ ಮಾಸ್ಟರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃದಯ ತುಂಬಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಸೇವಾ ಕ್ಷೇತ್ರ ಇನ್ನಷ್ಟು ವಿಸ್ತರಿಸಿಕೊಂಡು ಹೋಗಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ನಡೀಲಿ ಅಂತೇಳಿ ಆಶಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.